ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರಾವಳಿ ಡೈರೀಸ್. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ತಿಂದು ಬೋರ್ ಆಗ್ತಾಯಿದ್ರೆ ಈ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಬಾಳೆಹಣ್ಣಿನ ಹೋಳಿಗೆ ಮಾಡೋಣ. ಇದಕ್ಕೆ ನಾನು ಕಡಾಯಿ ಬಿಸಿ ಇಟ್ಟು ಇದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಕಾಯಿಸ್ಲಿಕ್ಕೆ ಇಡ್ತೀನಿ. ಇದನ್ನು ಮಿಕ್ಸ್ ಮಾಡ್ತಾಯಿರಿ. ಇದು ಬೆಲ್ಲದ್ದು ಏನು ಗಂಟಿದೆ ಅದೆಲ್ಲ ಕರಗಬೇಕು. ನಾನು ಇಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡಿದ್ದೀನಿ. ಇದಕ್ಕೆ 1 ಡಜನು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಮಿಕ್ಸಿಯಲ್ಲಿ ರುಬ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು 1.25 kg ಇತ್ತು. 1 kg 300 ಗ್ರಾಮ್ ಇತ್ತು. 1.25 50 ಗ್ರಾಮ್ ಜಾಸ್ತಿ ಇತ್ತು. ಇದನ್ನು ಚೆನ್ನಾಗಿ ಮಗ್ಚ್ಕೋಬೇಕು. ಈ ಥರ ಕುದಿ ಬಂದಮೇಲೆ ಇದಕ್ಕೆ ಹುರ್ಗಡ್ಲೆ ಮತ್ತು ಏಲಕ್ಕಿ ಪುಡಿ ಇದು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಅದು ಗಟ್ಟಿ ಆಗಬೇಕು. ನಾನು ಪಾತ್ರೆ ಚೇಂಜ್ ಮಾಡ್ಕೊಂಡಿದ್ದೀನಿ. ನಂಗೆ ಮಗ್ಚಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೋಸ್ಕರ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ಹುರ್ಗಡ್ಲೆ ಪುಡಿ ಬೇಕನ್ನಿಸ್ತು ನನಗೆ, ಸ್ವಲ್ಪ ತೆಳ್ಳಗಾಗಿತ್ತು, ಅದಕ್ಕೆ ಮತ್ತೊಂದು ಸಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಡಜನಿಗೆ ಸರಿಸುಮಾರು 3/4 kg ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಉಂಡೆ ಕಟ್ಟೋಕ್ಕಾಗಬೇಕು, ಆ ರೀತಿ ಮಾಡ್ಕೊಳ್ಳಿ. ಆ ರೀತಿ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ನೆಕ್ಸ್ಟು ಒಂದು ಬೌಲಿಗೆ ಒಂದು 3/4 kg ಮೈದಾ, ಅಂದರೆ 1 ಕಪ್ಪಷ್ಟು ಮೈದಾ, ಆಮೇಲೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು. ನೀವು ಬೇಕು ಅಂದರೆ ಖಾಲಿ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು, ಇಲ್ಲದಿದ್ದರೆ ಖಾಲಿ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು. ನಾನು ಇಲ್ಲಿ ಎರಡೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತು ಸ್ವಲ್ಪ ಬೇಕು ಅನಿಸ್ತು, ಅದಕ್ಕೆ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಆಮೇಲೆ ಚಿಟಿಕೆ ಅರಿಶಿನ ಕಲರಿಗೋಸ್ಕರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೊಂಡು ಇದನ್ನು ಎಣ್ಣೆಯಲ್ಲಿ ನೆನೆಸಿಡಬೇಕು. ನೆನೆಸಿ ಒಂದು 4 ಗಂಟೆ ಅಷ್ಟು ಬಿಟ್ಬಿಡಿ. ಇವಾಗ 4 ಗಂಟೆ ಬಿಟ್ಟಿದ್ದೀನಿ. ಈ ಥರ ಆಗಿದೆ ಇದು. ಇದನ್ನು ಮತ್ತೆ ಚೆನ್ನಾಗಿ ಮಗ್ಚ್ಕೊಂಡು ಇದನ್ನು ಉಂಡೆ ಕಟ್ಕೊಡ್ಬೇಕು. ಈ ಥರ ಸಣ್ಣ ಉಂಡೆ ಕಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗ್ತಾಯಿದೆ ಅಂತ. ಇದಕ್ಕೆ ಹೂರಣ ತುಂಬಿಟ್ಟು ಈ ಥರ ಮಡಚಿ ಇಟ್ಕೊಳ್ಳಿ. ನಾನಿಲ್ಲಿ ಒಬ್ಬಟ್ಟು ಶೀಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಬಾಳೆ ಎಲೆಯಲ್ಲಿ ಮಾಡ್ಬೋದು, ಇಲ್ಲದೇ ಇದ್ದರೆ ನಾರ್ಮಲ್ಲು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು. ಈ ಹಾಲಿಂದು ಪ್ಯಾಕೆಟು ಅದರಲ್ಲೆಲ್ಲ ಮಾಡ್ಕೋಬೋದು. ತವ ಚೆನ್ನಾಗಿ ಕಾದಿದೆ. ಒಂದು ಸೈಡ್ ಆದಮೇಲೆ ಇದನ್ನು
ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಾಳೆಹಣ್ಣೆ ಹೋಳಿಗೆ ತುಪ್ಪದ ಜೊತೆ ರೆಡಿ ಟು ಸರ್ವ್. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ.